ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶರಣರಾದ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಒಂದಿಷ್ಟು ಪರಿಚಯವನ್ನ ಮಾಡಿಕೊಳ್ಳೋಣ ಬನ್ನಿ. ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣ ಬಿಜಾಪುರ ಜಿಲ್ಲೆ ಬಾಗೇವಾಡಿಯಲ್ಲಿ ಹುಟ್ಟಿದ್ದು 1131ರಲ್ಲಿ. ವಿದ್ಯಾಭ್ಯಾಸಕ್ಕಾಗಿ ಕೂಡಲ ಸಂಗಮಕ್ಕೆ ಬಂದ ಅವರು ಅಧ್ಯಯನದಲ್ಲೇ 12 ವರ್ಷಗಳನ್ನು ಕಳೆದರು. ಈ ಅವಧಿಯಲ್ಲಿ ಸ್ಪಷ್ಟ ಜೀವನ ಸಿದ್ಧಾಂತ ರೂಪಿಸಿಕೊಂಡ ಬಸವಣ್ಣ ಸಾತ್ವಿಕ ಜೀವನಕ್ಕೆ ಒತ್ತು ಕೊಟ್ಟರು. ತಮ್ಮ ಪ್ರಖರ ಪಾಂಡಿತ್ಯದಿಂದಾಗಿ ಮಂಗಳವೇಡದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದ ಬಸವಣ್ಣ ಹಲವಾರು ಜನಪರ ಮತ್ತು ಸಮಾಜ ಸುಧಾರಣೆ ಕ್ರಮಗಳನ್ನು ಕೈಗೊಂಡ ಮಹಾವ್ಯಕ್ತಿ. ದೇವರು ಒಬ್ಬನೇ, ಆತ ಪ್ರತಿಯೊಂದು ಜೀವಿಯಲ್ಲಿಯೂ ನೆಲೆಸಿದ್ದಾನೆಯೇ ಹೊರತು ದೇವ ಮಂದಿರಗಳಲ್ಲಿ ಅಲ್ಲ ಎಂದು ಅವರು ಪ್ರತಿಪಾದಿಸಿದರು. ಎಲ್ಲ ವೃತ್ತಿಗಳೂ ಒಂದೇ, ಸ್ತ್ರೀ ಪುರುಷರಿಬ್ಬರೂ ಸಮಾನರು. ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಮಾಡಿ ಜೀವನ ನಡೆಸಬೇಕು. ಸುಳ್ಳು ಹೇಳುವುದು, ವಂಚಿಸುವುದು, ಕೊಲೆ, ಸುಲಿಗೆ, ಪ್ರಾಣಿ ಬಲಿ, ಕದಿಯುವುದು, ಪರಸ್ತ್ರೀ ವ್ಯಾಮೋಹ ತಪ್ಪು ಎಂದು ಬೋಧಿಸಿದ ಬಸವಣ್ಣ ಕಾಯಕ ತತ್ವ ಎತ್ತಿ ಹಿಡಿದರು. ಜಾತಿ, ಲಿಂಗ, ಭಾಷೆ ಭೇದ ನಿರಾಕರಿಸಿದರು. ಧಾರ್ಮಿಕವಾಗಿ ಗೊಂದಲದಲ್ಲಿದ್ದ ಹಾಗೂ ಪುರೋಹಿತಶಾಹಿಯಿಂದ ವಂಚನೆಗೊಳಗಾಗುತ್ತಿದ್ದ ಜನತೆಗೆ ಬಸವಣ್ಣನವರ ಜೀವನ ಸಿದ್ಧಾಂತ ಹೊಸ ಬೆಳಕು ನೀಡಿತು. ತಮ್ಮ ವಿಚಾರಗಳನ್ನು ಹೇಳಲು ಸರಳ ಕನ್ನಡದಲ್ಲಿದ್ದ ವಚನಗಳನ್ನು ಬಳಸಿಕೊಂಡರು. ಗುಡಿ ಗುಂಡಾರ ಕಟ್ಟಿ ಜನರನ್ನು ಶೋಷಿಸುವ ಪದ್ಧತಿಯನ್ನು ಬಸವಣ್ಣ ತೀವ್ರವಾಗಿ ವಿರೋಧಿಸಿದ್ದರು. ದೇವರು ನಿಮ್ಮಲ್ಲೇ ಇದ್ದಾನೆ ಎಂದು ಇಷ್ಟಲಿಂಗ ಪೂಜೆಯನ್ನು ಜನಪ್ರಿಯಗೊಳಿಸಿದರು. ತಮ್ಮಂತೆ ವಿಚಾರಧಾರೆ ಹೊಂದಿದ್ದ ಶರಣರ ಜೊತೆ ಸೇರಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಅದು ವಿಶ್ವ ಮಾನವ ಸಂದೇಶ ಮತ್ತು ವಿಚಾರಗಳ ಬಗೆಗೆ ಮುಕ್ತವಾಗಿ ಚರ್ಚಿಸಬಹುದಾದ ವೇದಿಕೆಯಾಯಿತು. ಮಹಿಳೆಯರಿಗೆ ಬಸವಣ್ಣ ನೀಡಿದ ಪ್ರೋತ್ಸಾಹದಿಂದಾಗಿ ಅಕ್ಕ ಮಹಾದೇವಿಯಂಥ ಹಲವಾರು ಶರಣೆಯರು ಬೆಳಕಿಗೆ ಬಂದರು. ಆದರೆ ಸಂಪ್ರದಾಯಸ್ಥರಿಗೆ ಬಸವಣ್ಣನವರ ಈ ವಿಚಾರಧಾರೆ, ಸಾಮಾಜಿಕ ಸುಧಾರಣೆಗಳು ಪಥ್ಯವಾಗಲಿಲ್ಲ. ಈ ಕುರಿತು ಅವರು ಅರಸ ಬಿಜ್ಜಳನಿಗೆ ದೂರು ನೀಡಿದರು. ಬೇಸತ್ತ ಬಸವಣ್ಣ ಮಂತ್ರಿ ಸ್ಥಾನ ತ್ಯಜಿಸಿದರು. ಅಂತರ್ಜಾತೀಯ ಮದುವೆಯನ್ನು ವಿರೋಧಿಸಿದ ಬಿಜ್ಜಳ ಸೇನೆ ಕಳಿಸಿ ಶಿವಶರಣರನ್ನು ಕೊಲ್ಲಿಸಿದ. ಇದರಿಂದ ತೀವ್ರವಾಗಿ ನೊಂದ ಬಸವಣ್ಣನವರು 1167ರಲ್ಲಿ ಕೂಡಲ ಸಂಗಮಕ್ಕೆ ಹಿಂತಿರುಗಿ ಜಲಸಮಾಧಿ ಹೊಂದಿದರು. ಆದರೆ 12ನೇ ಶತಮಾನದಲ್ಲಿ ಅವರು ಹೊತ್ತಿಸಿದ ಬೆಳಕು ಎಲ್ಲೆಡೆ ಹರಡಿತು. ಅನುಭವ ಮಂಟಪವನ್ನು ಜಗತ್ತಿನ ಮೊದಲ ಸಂಸತ್ತು ಎಂದು ಗುರುತಿಸಲಾಯಿತು. ಬುದ್ಧನ ನಂತರ ಅತಿ ದೊಡ್ಡ ಪ್ರಮಾಣದಲ್ಲಿ ಸಮಾನತೆ ಸಾರಿದ ಬಸವಣ್ಣನವರ ತತ್ವಗಳು ಸ್ವತಂತ್ರ ಭಾರತದ ಸಂವಿಧಾನದ ಮುಖ್ಯ ಆಶಯಗಳಾದವು. ಕಲ್ಲ ನಾಗರ ಕಂಡರೆ ಹಾಲು ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಉಂಬ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ, ಕಲ್ಲ ತಾಗಿದ ಮಿಟ್ಟಿಯಂತಪ್ಪರಯ್ಯ. 12ನೇ ಶತಮಾನದಲ್ಲಿ ಜನರ ಮೌಢ್ಯವನ್ನ ತನ್ನ ವಚನಗಳ ಮೂಲಕ ವರ್ಣಿಸಿದ ಮಹಾನ್ ಸಾಮಾಜಿಕ ಕ್ರಾಂತಿಕಾರಿ ಬಸವಣ್ಣ. ವೈದಿಕ ಸಂಸ್ಕೃತಿಯ ಕರ್ಮಾಚರಣೆ ವಿರೋಧಿಯಾಗಿದ್ದ ಬಸವೇಶ್ವರರು ಭಕ್ತಿ ಪಂಥದ ಹರಿಕಾರರು, ಲಿಂಗಾಯತ ಧರ್ಮದ ಸ್ಥಾಪಕರು. ಅವರ ಪ್ರತಿಯೊಂದು ಮಾತು, ಅವರ ಪ್ರತಿಯೊಂದು ವಚನ ಕತ್ತಿಗಿಂತಲೂ ಹರಿತ. ಸಮಾಜದಲ್ಲಿ ಬೇರು ಬಿಟ್ಟಿದ್ದ ಮೇಲು ಕೀಳು, ಧನಿಕ ಬಡವ, ಪುರುಷ ಮಹಿಳೆ ಎನ್ನುವ ಭೇದ ಭಾವದ ವಿರುದ್ಧ ಚಾಟಿ ಬೀಸಿದ್ದವು ಗುರು ಬಸವೇಶ್ವರರ ವಚನಗಳು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನಿಯ ಮಗನೆಂದೆನಿಸಯ್ಯ. ಅನುಭವ ಮಂಟಪದ ಮೂಲಕ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬುನಾದಿ ಹಾಕಿದ್ದೇ ಬಸವೇಶ್ವರರು. ಸಮಾಜದಲ್ಲಿ ಎಲ್ಲರೂ ಸಮಾನರು ಎನ್ನುವ ಸಂದೇಶವನ್ನ ಸಾರುವ ಮೂಲಕ ಸಮಾನತೆಯ ಹರಿಕಾರರಾದರು ಬಸವಣ್ಣ. ದೀನ ದಲಿತ ಬಡವ ಬಲ್ಲಿದನ ಪಾಲಿನ ಗುರುವಾದರು. ಕಾಯಕವೇ ಕೈಲಾಸ ಎನ್ನುವ ಮಂತ್ರವನ್ನ ಹೇಳಿಕೊಟ್ಟ ಬಸವೇಶ್ವರರು ನಾವು ಮಾಡುವ ಕಾಯಕದಲ್ಲಿ ದೇವರನ್ನ ಹುಡುಕುವಂತೆ ಸೂಚಿಸಿದ್ರು.
ಪ್ರತಿಯೊಬ್ಬರೂ ಒಪ್ಪುವ ಸಾಮಾಜಿಕ ಬದಲಾವಣೆಗೆ ನಾಂದಿ ಹಾಡುವ ವೈಚಾರಿಕತೆ, ಭಾಷಾ ಪ್ರಬುದ್ಧತೆ, ಕ್ರಾಂತಿಕಾರಿ ಚಿಂತನೆಗಳೇ ಬಸವಣ್ಣನವರ ವಚನಗಳ ಶಕ್ತಿಯಾಗಿತ್ತು. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಬಸವೇಶ್ವರರು ಜನಿಸಿದ್ದು 1132ರಲ್ಲಿ ಬಿಜಾಪುರದ ಎಂಗಳೇಶ್ವರ ಬಾಗಿವಾಡಿಯ ಮಾದಲಾಂಬಿಕೆ ಹಾಗೂ ಮಾದರಸ ದಂಪತಿಯ ಪುತ್ರ. ಬಸವಣ್ಣ ಬಾಲ್ಯದಿಂದಲೇ ವೈದಿಕ ಸಂಸ್ಕೃತಿಯ ಆಚರಣೆಗಳನ್ನ ವಿರೋಧಿಸಿದ್ರು. 8ನೇ ವಯಸ್ಸಿಗೆಲ್ಲ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಜನಿವಾರ ಹಾಕುವುದರ ವಿರುದ್ಧ ಸಿಡಿದೆದ್ದಿದ್ರು. ಪುರುಷ ಮತ್ತು ಮಹಿಳೆಯ ನಡುವಿನ ಸಮಾನತೆಯನ್ನ ಪ್ರಶ್ನಿಸಿದ್ರು. ಮಡಿ ಮೈಲಿಗೆ ಜುಟ್ಟು ಜನಿವಾರಗಳನ್ನ ಕಿತ್ತೆಸ್ತಿದ್ರು. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಫಡದರ್ಶನ ಮುಕ್ತಿಗೆ, ನಬಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ಹೀಗೆ ತಮ್ಮ ಜೀವನದುದ್ದಕ್ಕೂ ಕ್ರಾಂತಿಕಾರಕ ಬದಲಾವಣೆಗಳನ್ನ ಮಾಡ್ತಾ ಬಂದವರು ಬಸವಣ್ಣ. ಸೋದರ ಮಾವನ ಮಗಳಾದ ನೀಲಾಂಬಿಕೆಯನ್ನ ಮದುವೆಯಾದ ಬಳಿಕವೂ ಸೇವಾ ಕಾರ್ಯವನ್ನ ಬಿಡಲಿಲ್ಲ ಬಸವಣ್ಣ. ಬಸವೇಶ್ವರರ ಈ ಗುಣವನ್ನ ಕಂಡೇ ರಾಜ ಬಿಜ್ಜಳ ಇವರನ್ನ ತನ್ನ ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಂಡ. ತಮಗೆ ಒದಗಿ ಬಂದ ಅವಕಾಶದಿಂದ ಬಸವಣ್ಣನವರು ಅಸ್ಪೃಶ್ಯತೆಯ ಹೆಸರಿನಲ್ಲಿ ಊರ ಹೊರಗಿದ್ದ ದಲಿತರನ್ನ ಸಮಾಜದ ಮುನ್ನೆಲೆಗೆ ತರ್ತಾರೆ. ದೇವಾಲಯದ ಕುಡಿಯುವ ನೀರಿನ ಬಾವಿ ಕೆರೆಗಳನ್ನ ಬಳಸಲು ಎಲ್ಲರಿಗೂ ಹಕ್ಕಿದೆ ಅಂತ ಪ್ರತಿಪಾದಿಸ್ತಾರೆ. ಹೀಗೆ ಸಮಾಜದಲ್ಲಿ ಕ್ರಾಂತಿ ಮಾಡಲು ಹೊರಟ ಬಸವಣ್ಣನವರು ಕೊನೆಗೆ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಬೇಕಾಯ್ತು. ಬಸವಣ್ಣನವರ ವಿರುದ್ಧ ತಿರುಗಿ ಬಿದ್ದ ಪುರೋಹಿತಶಾಹಿಗಳು ಆನೆ ಕಾಲಿನಿಂದ ತುಳಿಸಿ ಕೊಲ್ಲಿಸಲು ಸಂಚು ರೂಪಿಸಿದ್ರು. ಅದೇ ಸಮಯಕ್ಕೆ ಶಿವಶರಣರ ಮೇಲೆ ಬಿಜ್ಜಳದ ಸೇನೆ ಎಸಗಿದ ರಕ್ತಪಾತವನ್ನ ಕಂಡು ನೊಂದು ಹೋದ ಬಸವೇಶ್ವರರು ಕೂಡಲ ಸಂಗಮಕ್ಕೆ ಬಂದು ಬಿಡ್ತಾರೆ. ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲಿ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ. ಸಾಮಾಜಿಕ ಅಸಮಾನತೆ ಹಾಗೂ ಜಾತಿ ಮತಗಳ ತಾರತಮ್ಯವನ್ನ ಹೊಡೆದೋಡಿಸಿ ಸರ್ವರೂ ಸಮಾನ ಎನ್ನುವ ಸಂದೇಶ ಸಾರಲೆಂದೇ ಬಸವಣ್ಣ ಅನುಭವ ಮಂಟಪವನ್ನ ಸ್ಥಾಪಿಸ್ತಾರೆ. ಎಲ್ಲಾ ಜಾತಿಯವರು ಅನುಭವ ಮಂಟಪದ ಸದಸ್ಯರಾಗಿದ್ರು. ಹೀಗೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಎನ್ನುವ ಮಹಾಕ್ರಾಂತಿಗೆ ಮುನ್ನುಡಿ ಬರೀತಾರೆ. ಇದುವರೆಗೆ ಬಸವಣ್ಣನ ಸುಮಾರು 1500 ವಚನಗಳನ್ನ ಸಂಗ್ರಹಿಸಲಾಗಿದೆ. ಬಸವಣ್ಣ ರಚಿಸಿದ ಷಟ್ಸ್ಥಲ ವಚನ, ಕಾಲಜ್ಞಾನ ವಚನ, ಮಂತ್ರಗೋಪ್ಯ, ಶಿಖಾರತ್ನ ವಚನ ಎನ್ನುವ ಗ್ರಂಥಗಳು ಕನ್ನಡ, ತೆಲುಗು, ಸಂಸ್ಕೃತ, ತಮಿಳು, ಮರಾಠಿ ಮತ್ತು ಹಿಂದಿ ಭಾಷೆಗೆ ತರ್ಜುಮೆಯಾಗಿವೆ. 1967ರಲ್ಲಿ ಬಸವಣ್ಣನವರ 800ನೇ ವರ್ಷಾಚರಣೆ ಪ್ರಯುಕ್ತ ಅಂದಿನ ಕೇಂದ್ರ ಸರ್ಕಾರ ಬಸವಣ್ಣನವರ ಭಾವಚಿತ್ರವುಳ್ಳ 15 ಪೈಸೆ ಮೌಲ್ಯದ ಅಂಚೆ ಚೀಟಿಯನ್ನ ಮುದ್ರಿಸಿತ್ತು. 1997ರಲ್ಲಿ 2 ರೂಪಾಯಿ ಮೌಲ್ಯ ಅಂಚೆ ಚೀಟಿಯು ಮುದ್ರಿತವಾಗಿತ್ತು. ಕೇಂದ್ರ ಸರ್ಕಾರ 5 ಹಾಗೂ 100 ರೂಪಾಯಿ ನಾಣ್ಯಗಳನ್ನ ಜಾರಿಗೆ ತಂದಾಗ ಅದರಲ್ಲಿ ಬಸವೇಶ್ವರರ ಚಿತ್ರವು ಮುದ್ರಿತವಾಗಿತ್ತು. 2003ರಲ್ಲಿ ದೆಹಲಿಯ ಪಾರ್ಲಿಮೆಂಟ್ ಮುಂದೆ ಬಸವಣ್ಣನವರ ಮೂರ್ತಿಯನ್ನ ಅನಾವರಣಗೊಳಿಸಲಾಗಿದೆ. ಜಗಜ್ಯೋತಿ ಬಸವೇಶ್ವರ, ಕ್ರಾಂತಿಕಾರಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತ್ವವಾದಿ ಎಂದೆಲ್ಲ ಕರೆಸಿಕೊಳ್ಳುವ ಬಸವಣ್ಣನವರ ಶ್ರೇಷ್ಠತೆ ಇವತ್ತು ಕರುನಾಡಿನಿಂದ ಲಂಡನ್ವರೆಗೂ ಹರಡಿರೋದು ನಿಜಕ್ಕೂ ಕನ್ನಡಿಗರ ಹೆಮ್ಮೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ದೇಶದಲ್ಲಿ ಅಸಮಾನತೆಗಳು ಹೆಚ್ಚಾಗುತ್ತಿರುವ ಇವತ್ತಿನ ಸಮಯದಲ್ಲಿ ಒಬ್ಬ ವ್ಯಕ್ತಿ ಎಲ್ಲರಿಗಿಂತಲೂ ಹೆಚ್ಚು ನೆನಪಾಗುತ್ತಾರೆ.
ಹಿಂದೆಂದಿಗಿಂತಲೂ ಇವತ್ತಿಗೆ ಹೆಚ್ಚು ಪ್ರಸ್ತುತರಾಗಿರುವ ಆ ವ್ಯಕ್ತಿಯೇ ಬಸವಣ್ಣ. ಕಳ್ಳನಾಗರ ಕಂಡೊಡೆ ಹಾಲನೆರೆಯುಂಬರು, ಬಿಟದ ನಾಗರ ಕಂಡೊಡೆ ಕೊಲ್ಲೆಂಬರಯ್ಯ. ಸಮಾನತೆಯ ಹರಿಕಾರನಾಗಿದ್ದ ಬಸವಣ್ಣನಂತ ಮೇರು ಸದೃಶ ವ್ಯಕ್ತಿತ್ವವನ್ನು ಕೂಡ ಕುಬ್ಜಗೊಳಿಸಿ ತಮ್ಮ ಆಸ್ತಿಯನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ವರ್ಗ ಒಂದು ಕಡೆಗಿದ್ದರೆ, ಮತ್ತೊಂದು ಕಡೆ ಅವರು ಆ ವರ್ಗಕ್ಕೆ ಸೇರಿದವರು ನಾವು ನಮ್ಮ ವರ್ಗದವರನ್ನು ನಾಯಕರನ್ನಾಗಿ ಮಾಡಿಕೊಂಡು ಮೆರೆಸೋಣ ಎಂಬ ಮನಸ್ಥಿತಿಯಲ್ಲಿ ಇತರೆ ವರ್ಗದವರಿದ್ದಾರೆ. ಇದು ಇವತ್ತಿನ ಸನ್ನಿವೇಶ. ಇಂಥ ವಿಷಮ ಸನ್ನಿವೇಶದಲ್ಲಿ ನಾವು ಮಹಾನ್ ಮಾನವತಾವಾದಿ ಬಸವಣ್ಣ ಮತ್ತು ಜೊತೆಗಿದ್ದು ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರದ ಇತರ ಶರಣರ ಚಿಂತನೆಗಳು ಇವತ್ತಿಗೂ ಏಕೆ ಪ್ರಸ್ತುತ ಅನ್ನುವುದರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಭಾರತ ದೇಶದ ಇತಿಹಾಸದಲ್ಲೇ 12ನೆಯ ಶತಮಾನ ಒಂದು ವಿಶಿಷ್ಟವಾದ ಸಮಯ. ಜಡ್ಡುಗಟ್ಟಿದ್ದ ಸಮಾಜಕ್ಕೆ ವೈಚಾರಿಕತೆಯ ಸ್ಪರ್ಶ ನೀಡಿ ಸಮಾನತೆ ಸಾರುವ ಹೊಸ ಸಮಾಜದ ಸೃಷ್ಟಿಗಾಗಿ ಬಸವಣ್ಣನ ನೇತೃತ್ವದಲ್ಲಿ ನಡೆಸಿದ ಕ್ರಾಂತಿ ಅಪೂರ್ವ ಎಂದೇ ಹೇಳಬೇಕು. ಬಸವಣ್ಣನವರು ಶ್ರಮ ಸಂಸ್ಕೃತಿ ಮತ್ತು ಪ್ರಾಮಾಣಿಕ ಕಾಯಕದ ಪ್ರತಿಪಾದಕರಾಗಿದ್ದರು. ಯಾವುದೇ ದುಡಿಮೆ ಇಲ್ಲದೆ, ಶ್ರಮವಿಲ್ಲದೆ ಹಣವಂತರಾಗಬೇಕು, ಸುಖ ಪಡಬೇಕು ಎಂದು ಬಯಸುವ ಜನರಿಗೆ ಕಾಯಕ ಸಂಸ್ಕೃತಿಯ ಮಹತ್ವ ತಿಳಿಸಿಕೊಟ್ಟರು. ಇದರ ಜೊತೆಗೆ 100 ವರ್ಷಗಳಿಂದ ಶೋಷಣೆಗೆ ಒಳಗಾಗಿದ್ದ ಸ್ತ್ರೀ ಸಮುದಾಯಕ್ಕೆ ಪುರುಷರಂತೆಯೇ ತನ್ನನ್ನು ತಾನು ವ್ಯಕ್ತಪಡಿಸಲು ಮುಕ್ತ ಅವಕಾಶ ಮಾಡಿಕೊಟ್ಟರು. ಶರಣರು ನಡೆಸಿದ ಕ್ರಾಂತಿಗೆ ವಚನ ಸಾಹಿತ್ಯವೇ ನೀತಿ ಸಂಹಿತೆ. ಅದೇ ಅವರ ಹೋರಾಟದ ಸಂವಿಧಾನ. ವಚನ ಚಳವಳಿ ವೇಳೆ ಚಿಂತನ ಮಂಥನಕ್ಕೆ ಅನುವು ಮಾಡಿಕೊಟ್ಟ ಸ್ಥಳವೇ ಅನುಭವ ಮಂಟಪ. ಇದು ಇಡೀ ಮಾನವ ಜನಾಂಗದ ಮೊಟ್ಟಮೊದಲ ಪಾರ್ಲಿಮೆಂಟ್ ಆಗಿತ್ತು. ಬಣ್ಣ, ಭಾಷೆ, ಕುಲ, ಗೋತ್ರ, ಜಾತಿ, ಪ್ರಾಯ, ಲಿಂಗ, ಉದ್ಯೋಗ ಮುಂತಾದ ಎಲ್ಲ ಭೇದಗಳನ್ನು ಹೊರತುಪಡಿಸಿದ ಅನುಭವ ಮಂಟಪ ಎಲ್ಲ ದುಡಿಯುವ ಜನರ ಮತ್ತು ಮಹಿಳೆಯರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವೇದಿಕೆಯಾಗಿತ್ತು. ಹುಟ್ಟಿನಿಂದ ಬಂದ ಜಾತಿಯನ್ನು ಕೈಬಿಟ್ಟು ವ್ಯಕ್ತಿತ್ವವನ್ನು ಗೌರವಿಸುವ ವಾತಾವರಣ ನಿರ್ಮಿಸಲು ಶ್ರಮಿಸಿದವನು ಬಸವಣ್ಣ. ಚಮ್ಮಾರ, ಕಮ್ಮಾರ, ಬಡಗಿ, ದನಗಾಹಿ, ನೇಯ್ಗೆಯವ, ಊಳಿಗದವ, ಕ್ಷೌರಿಕ, ಅಂಬಿಗ, ಬೇಡ ಎಲ್ಲರಿಗೂ ಸಮಾನ ಸ್ಥಾನ, ಸಮಾನ ಗೌರವ ಸಿಗುವಂತೆ ಮಾಡಲು ಶ್ರಮಿಸಿದ್ದೇ ವಚನ ಚಳುವಳಿ. ಕ್ರಿಸ್ತಶಕ 1215ರಲ್ಲಿ ಇಂಗ್ಲೆಂಡ್ನಲ್ಲಿ ಅಂದಿನ ದೊರೆ ಜಾನ್ ಮತ್ತು ಜಮೀನ್ದಾರರ ಮಧ್ಯೆ ಒಂದು ಒಪ್ಪಂದ ಏರ್ಪಟ್ಟಿತ್ತು. ರಾಜನನ್ನು ಕೂಡ ನ್ಯಾಯ ವ್ಯವಸ್ಥೆಗೆ ಅಧೀನನ್ನಾಗಿ ಮಾಡುವಂತ ಜಗತ್ತಿನ ಈ ಮೊದಲ ಸನ್ನದವನ್ನು ಮ್ಯಾಗ್ನಾ ಕಾರ್ಟಾ ಅಥವಾ ಮಹಾ ಒಪ್ಪಂದ ಎಂದೇ ಕರೆಯುತ್ತಾರೆ. ಸಂವಿಧಾನ ತಜ್ಞರು ಇದನ್ನು ಜಗತ್ತಿನ ಸಂವಿಧಾನಗಳ ತಾಯಿ ಎಂದು ಭಾವಿಸಿದ್ದಾರೆ. ಆದರೆ 12ನೇ ಶತಮಾನದ ವಚನಗಳಲ್ಲಿ ಸಂವಿಧಾನದ ಅಂಶಗಳು ಮತ್ತು ಮಾನವ ಹಕ್ಕುಗಳೇ ತುಂಬಿವೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳುವಲ್ಲಿ ಮತ್ತು ಜಗತ್ತಿಗೆ ತಿಳಿಸುವಲ್ಲಿ ಭಾರತೀಯರಾದ ನಾವು ಸೋತಿದ್ದೇವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಎಂಬ ಬಸವಣ್ಣನವರ ಈ ವಚನ ಇಡೀ ಜಗತ್ತಿಗೆ ನೀಡಿದ ಅತ್ಯಂತ ಸರಳವಾದ ನೀತಿ ಸಂಹಿತೆ. ವಚನಕಾರರು ಜಾತಿಯ ಬಗ್ಗೆ ತಮಗಿದ್ದ ಸಿಟ್ಟು ಮತ್ತು ಅಸಮಾಧಾನಗಳನ್ನು ದೊಡ್ಡ ರೀತಿಯಲ್ಲೇ ವ್ಯಕ್ತಪಡಿಸಿದ್ದಾರೆ. ಜಾತಿ ವಿರೋಧಿ ನಿಲುವಿನ ಕಾರಣದಿಂದಾಗಿಯೇ ವಚನ ಸಾಹಿತ್ಯ ಇವತ್ತಿಗೂ ಪ್ರಸ್ತುತವಾಗಿದೆ. ಬಸವಣ್ಣನವರ ಕೆಲವು ವಚನಗಳಂತೂ ಇಡೀ ಜಾತಿ ವ್ಯವಸ್ಥೆಯ ವಿನಾಶದ ಕಳಹೆಯನ್ನು ಮೊಳಗಿಸುತ್ತವೆ. ವ್ಯಾಸ ಬೋಯಿತಿಯ ಮಗ, ಮಾರ್ಕಾಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು,
ಕುಲವ ನರಸದಿರಿಂಬೋ ಕುಲದಿಂದ ಮುನ್ನೇರಾದಿರಿಂಬೋ. ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮುಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿನ್ಯನೆಂಬ ಋಷಿ 3 ಭುವನವರಿಯೇ ನಾವಿದ ಕಾಣಿಬೋ. ನಮ್ಮ ಕೂಡಲ ಸಂಗನ ವಚನವಿಂತೆಂದುದು ಶ್ವಪಚೋಪಿಯಾದಡೇನು, ಶಿವಭಕ್ತನೇ ಕುಲಜಂಬೋ ಎಂಬ ಈ ವಚನದ ಮೂಲಕ ಬಸವಣ್ಣ ಜಾತಿಯನ್ನು ಅಲ್ಲಗಳೆಯುತ್ತಾನೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಎಂದು ಬಿಡಿಸಿ ಹೇಳಿ ಜಾತಿಗಳನ್ನು ನಿರಾಕರಿಸಿದ ಬಸವಣ್ಣ. ಶರಣ ಎಂಬ ಪದ ವಚನ ಚಳವಳಿಯ ವೇಳೆ ಹೆಚ್ಚಾಗಿ ಬಳಸಲ್ಪಟ್ಟಿದೆ. ಯಾರು ತನಗಿಂತಲೂ ದೊಡ್ಡದಾದುದೊಂದು ಇದೆ ಎಂದು ತಿಳಿದು ಅದಕ್ಕೆ ತಲೆಬಾಗುತ್ತಾನೋ ಅಥವಾ ಶರಣು ಹೋಗುತ್ತಾನೋ ಅವನೇ ಶರಣ. ಈ ಶರಣ ಎಂಬ ಮಾತು ಭಾರತದಲ್ಲಿ 2600 ವರ್ಷಗಳಿಗೂ ಹಿಂದೆ ಗೌತಮ ಬುದ್ಧನ ಕಾಲದಲ್ಲಿಯೇ ಕೇಳಿಬಂದಿದೆ. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ ಎಂಬ ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೇವೆ. ವಚನ ಚಳವಳಿ ಮೂಲಕ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಹುಟ್ಟುವಂತೆ ಮಾಡಿದವರು ಬಸವಣ್ಣ ಮತ್ತು ಇತರ ವಚನಕಾರರು. 800ಕ್ಕೂ ಹೆಚ್ಚು ವರ್ಷಗಳ ಹಿಂದೆಯೇ ಸರಳ ಕನ್ನಡದಲ್ಲಿ ವಚನ ರಚನೆಯಾಗುತ್ತಿದ್ದಾಗ ಜಗತ್ತಿನಲ್ಲಿ ಇನ್ನೂ ಇಂಗ್ಲಿಷ್ ಸಾಹಿತ್ಯ ಹುಟ್ಟಿಯೇ ಇರಲಿಲ್ಲ ಅನ್ನುವುದು ಕನ್ನಡ ಭಾಷೆ ಮತ್ತು ವಚನ ಚಳವಳಿಯ ಹೆಗ್ಗಳಿಕೆಯನ್ನು ತೋರಿಸುತ್ತದೆ. ಸಾಹಿತ್ಯ ಅನ್ನುವುದು ಯಾರೋ ಒಬ್ಬಿಬ್ಬರ ಸ್ವತ್ತಲ್ಲ, ಅದು ಎಲ್ಲ ಜನರದ್ದು ಎಂಬಂತೆ ಮಾಡಿದ್ದೇ ವಚನ ಚಳವಳಿ. ಅದ್ಭುತವಾದ ಸಾಮಾಜಿಕ ಸಿದ್ಧಾಂತವೊಂದನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸುವುದು ಯಾವ ಕಾರಣಕ್ಕೂ ಸರಿಯಲ್ಲ. ಬಸವಣ್ಣ ಮತ್ತು ಅವನ ವಚನಗಳು ಇಡೀ ಮಾನವ ಜನಾಂಗದ ಆಸ್ತಿ. ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವನೆಂದೆಣಿಸಯ್ಯ ಎನ್ನುವುದೇ ಬಸವಣ್ಣನ ಸಾರ್ವತ್ರಿಕ ಸಾಮಾಜಿಕ ಆಶಯವಾಗಿತ್ತು. ಅದನ್ನು ಬಿಟ್ಟು ಜಾತಿ ಆಧಾರದ ಮೇಲೆ ಇವರು ನಮ್ಮವರು, ಅವರು ಬೇರೆಯವರು ಎಂದು ಹೇಳುವುದನ್ನು 800 ವರ್ಷಗಳ ಹಿಂದೆಯೇ ಬಸವಣ್ಣ ಖಂಡಿಸಿದವರು. ರಾಜಕೀಯ ಕಾರಣಗಳಿಗಾಗಿ ಒಂದು ಸಮುದಾಯದವರು, ಕೆಲವು ರಾಜಕಾರಣಿಗಳು ಮತ್ತು ಮಠಾಧೀಶರು ಬಸವಣ್ಣನನ್ನು ತಮ್ಮ ಸ್ವತ್ತಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಸರಿಯಲ್ಲ. ಬಸವಣ್ಣನ ಬಗ್ಗೆ ಭಾಷಣ ಬಿಗಿಯುವ ಇವರು ನಿಜವಾಗಿಯೂ ಬಸವ ತತ್ವದ ಅನುಯಾಯಿಗಳೆಂದು ಹೇಳಲು ಸಾಧ್ಯವಿಲ್ಲ. ಇವರಿಗೆ ಬಸವಣ್ಣನ ಹೆಸರನ್ನು ಹೇಳುವ ಅರ್ಹತೆ ಇದೆಯೇ ಎಂದು ಕೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಇದರ ಜೊತೆಗೆ ಪರಮ ಸಾತ್ವಿಕನಾಗಿದ್ದ ಬಸವಣ್ಣನನ್ನು ಕುದುರೆ ಮೇಲೆ ಕೂರಿಸಿ ಕೈಯಲ್ಲಿ ಖಡ್ಗ ಇರುವಂತಹ ಪ್ರತಿಮೆಗಳ ಸ್ಥಾಪನೆ ಮಾಡುವುದೂ ಕೂಡ ಬಸವಣ್ಣನ ವ್ಯಕ್ತಿತ್ವಕ್ಕೆ ನ್ಯಾಯ ಒದಗಿಸುವುದಿಲ್ಲ. ಬಿಜ್ಜಳನ ಖಜಾನೆಯನ್ನು ಲೂಟಿ ಹೊಡೆಯುತ್ತಿದ್ದ ಹೆಗ್ಗಣಗಳನ್ನು ಅಲ್ಲಿಂದ ಓಡಿಸಿದ ಬಸವಣ್ಣ ಇವತ್ತೇನಾದರೂ ಬದುಕಿದ್ದರೆ ತನ್ನ ಹೆಚ್ಚಿನ ಸಮಯವನ್ನು ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ವಿರುದ್ಧದ ಹೋರಾಟಕ್ಕೆ ಮೀಸಲಿಡಬೇಕಾಗುತ್ತಿತ್ತೋ ಏನೋ. ಜಗತ್ತಿನ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿರುವ ಬಸವಣ್ಣ ಕರ್ನಾಟಕದ ಬುದ್ಧನೆಂದೇ ಹೇಳಬೇಕು. 12ನೇ ಶತಮಾನದಲ್ಲಿ ಬಸವಣ್ಣ ಆರಂಭಿಸಿದ್ದ ಸಾಮಾಜಿಕ ಚಳವಳಿ ಯಶಸ್ವಿಯಾಗಿದ್ದರೆ ಇವತ್ತು ನಮ್ಮ ದೇಶದಲ್ಲಿ ಇಷ್ಟೊಂದು ಸಂಖ್ಯೆಯ ಜಾತಿಗಳೂ ಇರುತ್ತಿರಲಿಲ್ಲ ಮತ್ತು ಮೀಸಲಾತಿಯೂ ಬೇಕಾಗುತ್ತಿರಲಿಲ್ಲ. ಅಂದು ಬಸವಣ್ಣ ಕಂಡ ವರ್ಣರಹಿತ, ಜಾತಿರಹಿತ, ಸಮಾನತೆಯುಳ್ಳ ಸಮಾಜದ ನಿರ್ಮಾಣಕ್ಕಾಗಿ ಎಲ್ಲಾ ಭಾರತೀಯರು ಕೈಜೋಡಿಸಬೇಕಾಗಿದೆ. ಹಾಗೆ ಮಾಡಿದಾಗ ಮಾತ್ರವೇ ದೇಶದಲ್ಲಿ ಇಂದು ತಾಂಡವವಾಡುತ್ತಿರುವ ಅಸಹಿಷ್ಣುತೆ, ಅಸಮಾನತೆ ಮತ್ತು ಜಾತಿವಾದವನ್ನು ತೊಡೆದು ಹಾಕಲು ಸಾಧ್ಯ. ವೀಕ್ಷಕ ಬಂಧುಗಳೇ, ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಹಾಮಾನವತಾವಾದಿ ಜಗಜ್ಯೋತಿ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ ಒಂದಿಷ್ಟು ಪವಿತ್ರ ಪುಣ್ಯಕ್ಷೇತ್ರಗಳ ಕುರಿತು ಎಷ್ಟೆಲ್ಲ ಪರಿಚಯವನ್ನ ಮಾಡಿಕೊಂಡಿದ್ದೀರಿ. ಇಂತಹ ಶರಣರ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡೋದ್ರಿಂದ ಜೀವನದಲ್ಲಿ ಸಾರ್ಥಕತೆಯನ್ನ ಪಡಿತೇವೆ. ಈ ಕ್ಷೇತ್ರಗಳಿಗೆ ಭೇಟಿ ನೀಡುವುದರ ಜೊತೆಗೆ ಬಸವಾದಿ ಶಿವಶರಣರುಗಳ ಆದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸಬೇಕು. ಇದರಿಂದ ನಾವು ಹುಟ್ಟಿದ್ದು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದ್ರೆ
ಅಲ್ಲಿವರೆಗೂ ನೀವು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.